ಶ್ರೀಗುರುಭ್ಯೋ ನಮಃ. ವೃಂದಾವನೆ ಮದನವರ್ಧನರುದ್ರಹೃದ್ಯಂ ಸದ್ಭಿಪ್ರಬಂಧಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋಭಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಾಮಧೇನರ್ಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಶ್ರೀಪಾದೋಭಿಷ್ಟತಸ್ತತಾಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪಟಪಂಕಜೆ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಹರಿಭಕ್ತಿ ಸಾರದ ಮುಂದುವರೆದ ಭಾಗದಲ್ಲಿ 9ನೇ ಪದ್ಯದಿಂದ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ರಾಮ ಮತ್ತು ಕೃಷ್ಣ ದ್ವಿಧಾತ್ಮಕವಾಗಿರತಕ್ಕಂತಹ ರೀತಿಯಲ್ಲಿ ಒಂದು ಪದ್ಯದಲ್ಲಿಯೇ ಕನಕದಾಸರು ರಾಮದೇವರನ್ನೂ ಕೃಷ್ಣದೇವರನ್ನೂ ವರ್ಣನೆ ಮಾಡುವ ಒಂದು ಕೌಶಲ ಚಮತ್ಕಾರವನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ಅಂದರೆ ಮಂಗಲಾಚರಣೆಯನ್ನೇನೆ ಕನಕದಾಸರು ಅನೇಕ ವಿಭಾಗಗಳಲ್ಲಿ ಮಾಡಿದ್ದಾರೆ. ಆ ಮಂಗಲಾಚರಣೆಯನ್ನು ಮಾಡಿದ್ದಾದ ಮೇಲೆ ಈ ಗ್ರಂಥದ ಒಂದು ಪೀಠಿಕೆಯನ್ನು ಕೂಡ ಕೊಡುವವರಿದ್ದಾರೆ. ಪ್ರಕೃತ ನಾವು ಇನ್ನೂ ಮಂಗಲಾಚರಣೆಯಲ್ಲಿಗೆ ಇದ್ದೇವೆ, ಆದ್ದರಿಂದ ಆದ ಭಾಗವನ್ನು ಚಿಂತನೆ ಮಾಡತಕ್ಕವರಾಗೋಣ. ಅದ್ಯಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕೃತು ಸಂರಕ್ಷಾ ಶಶಿರವಿನೇತ್ರ ಭವ್ಯ ಚರಿತ್ರ ಸದ್ಗುಣ ಗಾತ್ರ ಸತ್ಪಾತ್ರ ಧಾತ್ರಿಜಾಂತಕ ಕಪಟ ನಾಟಕ ಸೂತ್ರ ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ. ಮೊದಲ 3 ಸಾಲುಗಳು ರಾಮದೇವರನ್ನು ಹೇಳ್ತಾ ಇದೆ. ಚಿತ್ರಕೂಟ ನಿವಾಸ ಕತಿಪಯ ದಿವಸಾನ್ಯತ್ರ ಮೋದನ್ನುವಾಸ ಎಂಬುದಾಗಿ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ, ಚಿತ್ರಕೂಟ ಪರ್ವತದಲ್ಲಿ ಅನೇಕ ಜನಗಳ ಕಾಲ ಸಂತೋಷದಿಂದ ರಾಮದೇವರು ವಾಸ ಮಾಡಿರ್ತಕ್ಕವರಾದ್ದರಿಂದ ಆ ಭಗವಂತನಿಗೆ ಚಿತ್ರಕೂಟ ನಿವಾಸ ಅಂತಲೇ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ರಾಮದೇವರು ಅವರು ದುಷ್ಟ ಶಿಕ್ಷಣವನ್ನೂ ಮಾಡಿದ್ದಾರೆ, ಶಿಷ್ಟ ರಕ್ಷಣೆಯನ್ನೂ ಮಾಡಿದ್ದಾರಾದ್ದರಿಂದ ವಿಶ್ವಾಮಿತ್ರರ ಒಂದು ಪ್ರಸಂಗದಲ್ಲಿ ವಿಶ್ವಾಮಿತ್ರ ಕ್ರತು ಸಂರಕ್ಷಾ ಅಂತಂತಾರೆ. ವಿಶ್ವಾಮಿತ್ರ ಋಷಿಗಳು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಬಲ ಮತ್ತು ಸುಬಲ ಅನ್ನತಕ್ಕ ಮಂತ್ರಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ರಾಮದೇವರು ವಿಶ್ವಾಮಿತ್ರರಿಂದ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ವಿಶ್ವಾಮಿತ್ರರಿಗೆ ಮಂತ್ರಸಿದ್ಧಿಯಾಗಲಿ ಅಂತ ರಾಮದೇವರು ಶ್ರವಣ ಮಾಡ್ತಾರೆ ಹೊರತು ರಾಮದೇವರಿಗೆ ಮಂತ್ರ ಗೊತ್ತಿರಲಿಲ್ಲ ಅಂತ ವಿಶ್ವಾಮಿತ್ರರಿಂದ ಸ್ವೀಕಾರ ಮಾಡತಕ್ಕಂಥದ್ದು ಅಲ್ಲ. ಆದ್ದರಿಂದ ಹೀಗೆ ವಿಶ್ವಾಮಿತ್ರರಿಂದ ಮಂತ್ರ ಸ್ವೀಕಾರ ಮಾಡಿದವಂತ ತೋರಿಕೊಂಡು ಕೃತು ಸಂರಕ್ಷ ಅವರ ಒಂದು ಯಜ್ಞವನ್ನು ರಕ್ಷಣೆ ಮಾಡತಕ್ಕಂಥವನಾದ, ಚೆನ್ನಾಗಿ ರಕ್ಷಣೆ ಮಾಡಿದ. ಶಶಿರವಿ ನೇತ್ರ ರಾಮದೇವರ ಕಣ್ಣುಗಳಲ್ಲಿ ಸೂರ್ಯಚಂದ್ರರೇ ಬೆಳಗತಕ್ಕವರಾಗಿದ್ದಾರೆ. ಭವ್ಯ ಚರಿತ್ರ ಸದ್ಗುಣ ಗಾತ್ರ ಸತ್ತತ್ಪಾತ್ರ. ಭವ್ಯ ಚರಿತ್ರ ರಾಮದೇವರ ಇಡೀ ಒಂದು ಚರಿತ್ರೆಯನ್ನು ಗಮನಿಸಿದಾಗ ಎಲ್ಲೆಲ್ಲಿಯೂ ಕೂಡ ಕಳಂಕವೇ ಇಲ್ಲ ಅಂತ ಅರ್ಥ. ಅದರಿಂದ ಭವ್ಯ ಚರಿತ್ರನಾಗಿದ್ದಾನೆ. ಅವನ ದೇಹ ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘ ಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ಅಂತಾರೆ ನಾರಾಯಣ ಪಂಡಿತರು. ಅವರ ದೇಹ, ರಾಮದೇವರ ದೇಹ ಅಷ್ಟು ಸದ್ಗುಣಗಾತ್ರ ಅಂತ ಅದ್ಭುತವಾಗಿದ್ದಾನೆ, ಸತ್ಪಾತ್ರನಾಗಿದ್ದಾನೆ ನಮ್ಮ ಸ್ವಾಮಿ ಅಂತನ್ನುವುದನ್ನು ರಾಮದೇವರ ಪರವಾಗಿ ವರ್ಣನೆಯನ್ನ ಮಾಡ್ತಾ ಕೃಷ್ಣನ ಬಗ್ಗೆ ಹೇಳ್ತಾರೆ. ಧಾತ್ರಿಜಾಂತಕ ಕಪಟ ನಾಟಕ ಸೂತ್ರ. ಧಾತ್ರಿಜ, ಧಾತ್ರಿ ಅಂದರೆ ಭೂಮಿ, ಭೂಮಿಯಲ್ಲಿ ಹುಟ್ಟಿದವನು ನರಕಾಸುರ. ಆ ನರಕಾಸುರನನ್ನ ವರಾಹದೇವರ ರೂಪದಿಂದ ತಾನೇ ಉತ್ಪತ್ತಿಯನ್ನು ಮಾಡತಕ್ಕವನಾಗಿ ಆ ವರಾಹನೇ ಮತ್ತೆ ಕೃಷ್ಣನಾಗಿ ಆ ಭೂಮಿಯ ಒಂದು ಭೂಮಿ ಅಂದ್ರೆ ಅವಳು 25ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಭೂಮಿ. ಈ ನಮ್ಮ ಸತ್ಯಭಾಮಾದೇವಿಯರು ಸಾಕ್ಷಾತ್ ಭೂದೇವಿಯರು. ಆದ್ದರಿಂದ ಆ ಭೂದೇವಿಯನ್ನ, ಮೂಲ ರೂಪದ ಲಕ್ಷ್ಮೀದೇವಿಯನ್ನೇ ಕರೆದುಕೊಂಡು ಹೋಗಿ ನರಕಾಸುರನನ್ನ ಸಂಹಾರ ಮಾಡಿದನಲ್ಲ ಆ ಕೃಷ್ಣ, ಅವನು ಧಾತ್ರಿಜಾಂತಕ. ಅಷ್ಟೇ ಅಲ್ಲದೆ ಅವನು ಕಪಟನಾಟಕ ಸೂತ್ರ. ಸಮಸ್ತವಾಗಿರ್ತಕ್ಕಂತಹ ಆ ಮಹಾಭಾರತದ ಪಾತ್ರ ಪ್ರಸಂಗಗಳನ್ನ ತನಗೆ ತನ್ನ ಒಂದು ಸಂಕಲ್ಪದಂತೆಗೆ ನಡೆಸತಕ್ಕವನಾದ್ದರಿಂದ ಕಪಟನಾಟಕ ಸೂತ್ರ ಅಂತ ಒಂದು. ಎರಡನೇದ್ದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅಂತನ್ನುವ ನೀತಿಶಾಸ್ತ್ರವನ್ನ ನಿರೂಪಣೆ ಮಾಡುತ್ತಾ ಅವನು ಕಪಟನಾಟಕವನ್ನು ಮಾಡತಕ್ಕಂತಹವನಾದನಾದ್ದರಿಂದ ಕಪಟನಾಟಕಕ್ಕೆ ಅವನು ಸೂತ್ರಧಾರಿ. ಕಪಟನಾಟಕ ಸೂತ್ರ. ಹಾಗೆ ಅಂತ ಮಾತ್ರಕ್ಕೆ ಅವನು ಕಪಟನಾಟಕ ಸೂತ್ರವನ್ನು ಮಾಡಿದ್ದಾನೆ ಅಂತ ಅವನು ದೋಷಿ ಅಂತ ಯಾವ ಕಾರಣಕ್ಕೂ ಹೇಳಿಬೇಡರಪ್ಪ. ಅವನು ದೋಷ ದೂರನಾಗಿದ್ದಾನೆ, ಗುಣಪೂರ್ಣನೂ ಆಗಿದ್ದಾನೆ, ದೋಷ ದೂರನೂ ಆಗಿದ್ದಾನಾದ್ದರಿಂದ ಪರಮ ಪವಿತ್ರ. ಅವನು ಪವಿತ್ರನೂ ಹೌದು, ಕಪಟನಾಟಕ ಸೂತ್ರನೂ ಹೌದು. ಈ ತರಹದ ಒಂದು ವೈಶಿಷ್ಟ್ಯ ಆ ಕೃಷ್ಣನಲ್ಲಿದೆ. ಫಲ್ಗುಣ ಮಿತ್ರ. ಅವನೆಂಥವನು ಅಂದರೆ ಅರ್ಜುನನಿಗೆ ಎಂಥ ಸಂದರ್ಭದಲ್ಲಿ, ಎಂಥ ಒಂದು ದುಃಖದ ಸಂದರ್ಭ ಆಗಿರಬಹುದು, ತೊಂದರೆಯ ಸಂದರ್ಭ ಆಗಿರಬಹುದು, ಎಲ್ಲ ಕಾಲದಲ್ಲಿಯೂ ಕೂಡ ಅರ್ಜುನನ ರಕ್ಷಣೆ ಮಾಡಿದವನು. ವಿದ್ವಾತ್ ರಾಯತೇತಿ ಮಿತ್ರ ಅಂತ. ಆದ್ದರಿಂದ ಫಲ್ಗುಣ ಮಿತ್ರ. ವಾಕ್ಯ ವಿಚಿತ್ರ. ವಿಚಿತ್ರ ಅಂದ್ರೆ ವಿಶಿಷ್ಟವಾದ ಅರ್ಥಗಳಿಂದ
ಹೊರಹೊಮ್ಮಿರತಕ್ಕಂತಹ ವಾಕ್ಯಗಳನ್ನ ಫಲ್ಗುಣನಿಗೆ ಉಪದೇಶ ಮಾಡಿ ಭಗವದ್ಗೀತಾ ಶಾಸ್ತ್ರವನ್ನ ಜಗತ್ತಿಗೆ ಕೊಟ್ಟವನಾದ್ದರಿಂದ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ. ಅಂದ್ರೆ ಮೊದಲ 3 ಪದ್ಯಗಳಲ್ಲಿ ರಾಮನನ್ನ, ಕೊನೆಯ 3 ಪದಗಳಲ್ಲಿ ಕೃಷ್ಣನನ್ನ, ದ್ವಿದಳಾತ್ಮಕವಾಗಿ ರಾಮಕೃಷ್ಣರನ್ನ ಸ್ತೋತ್ರ ಮಾಡುತ್ತಾ ಭಗವಂತ ನಮ್ಮನ್ನು ಅನವರತದಲ್ಲಿಯೂ ಕೂಡ ಭಗವದ್ಗೀತಾ ಶಾಸ್ತ್ರದ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹವ ನಾವು, ಆ ಮಾರ್ಗದರ್ಶನದಂತೆ ನಮಗೆ ಅನುಗ್ರಹವನ್ನು ಮಾಡುವಂತ ಕನಕದಾಸರು ಪ್ರಾರ್ಥನೆ ಮಾಡಿ ಮುಂದೆ ಅಂತಾರೆ, ಮಂಗಳಾತ್ಮಕ. ಎಂಥವನವನು? ಮಂಗಳ ಸ್ವರೂಪಿ ನಮ್ಮ ಸ್ವಾಮಿ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ. ನಮ್ಮ ರಾಮದೇವರು ಈಗ ಏನ್ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಕೃಷ್ಣ ರಾಮ ಪದಗಳಲ್ಲಿ ಏನೇ ಅದರ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಮಂಗಳಾತ್ಮಕನಾಗಿದ್ದಾನೆ, ದುರಿತ ತಿಮಿರ ಪತಂಗನಾಗಿದ್ದಾನೆ. ಮಂಗಳಾತ್ಮಕ ಅಂತನ್ನುವುದು ಕೃಷ್ಣನನ್ನ ವರ್ಣನೆ ಮಾಡಿದರೆ, ದುರಿತ ತಿಮಿರ ಪತಂಗ, ದುರಿತ ತಿಮಿರ ಅಂತಂದ್ರೆ ಏನು? ದುರಿತ ಅಂತನ್ನುವುದು ಒಂದು ಕತ್ತಲು. ಆ ಕತ್ತಲಿಗೆ ಸೂರ್ಯನಂತೆ ಇರತಕ್ಕಂಥವನು ಯಾರು? ರಾಮಚಂದ್ರ ದೇವರು. ಕೃಷ್ಣ ಅವನು ಚಂದ್ರವಂಶದಲ್ಲಿ ಬಂದವನು, ಆದ್ದರಿಂದ ಅವನನ್ನ ಕೃಷ್ಣ ಚಂದ್ರ ಅಂತ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಚಂದ್ರನಿಗೆ ಹೋಲಿಕೆ ಮಾಡಿ ವರ್ಣನೆ ಮಾಡಿದ್ದಾರೆ. ಸೂರ್ಯನಿಗೆ ವರ್ಣನೆ, ರಾಮಚಂದ್ರ ದೇವರು ಸೂರ್ಯವಂಶದಲ್ಲಿ ಬಂದವರಾದ್ದರಿಂದ ಅವನೆಂಥವನು? ದುರಿತ ತಿಮಿರ ಪತಂಗ. ದುರಿತ ಅಂತನ್ನುವ ಕತ್ತಲೆಗೆ ಸೂರ್ಯನಿದ್ದಂತೆ. ಗರುಡ ತುರಂಗ, ಗರುಡ ವಾಹನನಾಗಿ ಕೃಷ್ಣ ಪರಮಾತ್ಮ ತನ್ನ ಅವತಾರದಲ್ಲಿ ತೋರಿಸಿರ್ತಕ್ಕವನಾಗಿದ್ದಾನಾದ್ದರಿಂದ ಕೃಷ್ಣನನ್ನ ಗರುಡ ತುರಂಗ ಅಂತ ಕರೆಸಿದರು. ರಿಪುಮದ ಭಂಗ, ರಿಪು ಅಂದ್ರೆ ಶತ್ರುಗಳ ಒಂದು ಮದವನ್ನೇನೆ ಇಲ್ಲವನ್ನಾಗಿಸಿರ್ತಕ್ಕಂಥವನು ನಮ್ಮ ರಾಮದೇವರು. ಕೀರ್ತಿ ತರಂಗ, ಕೃಷ್ಣನ ಒಂದು ಕೀರ್ತಿ, ಕೃಷ್ಣ ಕೀರ್ತಿ ರೇವೋನ್ಮುಖಿ ಅಂತಂತಾರೆ ವಾದಿರಾಜಗುರು ಸಾರ್ವಭೌಮರು. ಸ್ವಚ್ಛಾ ಸ್ಪರ್ಧಕ ಕ್ಷೇತ್ರಿ ಬಾಣಗಂಗಾ ಹೇಗಿದೆ ಅಂತಂದ್ರೆ ಕೃಷ್ಣ ಕೀರ್ತಿ ರೇವೋನ್ಮುಖಿ, ಕೃಷ್ಣನ ಕೀರ್ತಿಗಂತೆ ಉನ್ಮುಖವಾಗಿ ಮೇಲ್ಮುಖವಾಗಿ ಹರಿತಾ ಇದೆ ಅಂತ. ಅದರಿಂದ ಕೃಷ್ಣನ ಕೀರ್ತಿಯನ್ನು ವರ್ಣನೆ ಮಾಡಿದ್ದಾರಾದ್ದರಿಂದ ಕೀರ್ತಿ ತರಂಗ. ಕೃಷ್ಣ ಎಂಥವನವನು? ಕೀರ್ತಿಗೆ ಅಲೆಗಳುಳ್ಳವನು. ಪುರಹರ ಸಂಘ, ಪುರಹರ ಅಂದ್ರೆ ರುದ್ರದೇವರು. ಪುರಹರ ಸಂಘ, ರುದ್ರದೇವರ ಮಿತ್ರ. ಯಾರು? ರಾಮಚಂದ್ರ ದೇವರು. ನೀಲಾಂಗ, ನೀಲಾಂಗ ಅಂದ್ರೆ ಕೃಷ್ಣನೂ ನೀಲಾಂಗ, ರಾಮದೇವರು ನೀಲಾಂಗ. ಆದ್ದರಿಂದ ರಾಮ ಕೃಷ್ಣ ಇಬ್ಬರನ್ನೂ ಕೂಡ ನೀಲಾಂಗ ಅಂತ ವರ್ಣನೆ ಮಾಡಿದರು. ಮುಂದಿನ 3 ಪದ್ಯಗಳ ಒಂದು ಸೊಗಸನ್ನ ನೋಡಿ. ಅಂಗದ ಪ್ರಿಯನಂಗ ಪಿತ ಕಾಳಿಂಗ ಮರ್ದನ ಅಮಿತ ಕರುಣಾಪಂಗ ಶ್ರೀ ನರಸಿಂಗ ರಕ್ಷಿಸು ನಮ್ಮ ನನವರತ. ಅಂಗದ ಪ್ರಿಯ ರಾಮದೇವರು, ಅಂಗದ ಪ್ರಿಯ. ಅನಂಗ ಪಿತ ಪ್ರದ್ಯುಮ್ನ ತಂದೆಯಾಗಿರತಕ್ಕಂತಹ ಕೃಷ್ಣ. ಕಾಳಿಂಗ ಮರ್ದನ, ಅವನೇನೇನು ಮಾಡಿದ್ದಾನೆ? ಈಗ ಕಾಳಿಂಗನನ್ನ ಮರ್ದನ ಮಾಡಿದ್ದಾನೆ. ಅಮಿತ ಕರುಣಾಪಾಂಗ, ಶಬರಿಯನ್ನು ಅನುಗ್ರಹ ಮಾಡಿರತಕ್ಕಂತಹ ಕರುಣೆಯ ಅಪಾಂಗ ದೃಷ್ಟಿಯನ್ನು ಕೊಟ್ಟವನು ರಾಮದೇವರಾದ್ದರಿಂದ ಅಮಿತ ಕರುಣಾಪಾಂಗ. ಎಂಥವರು ರಾಮದೇವರು? ಶ್ರೀ ನರಸಿಂಗ ರಕ್ಷಿಸು ನಮ್ಮ ನನವರತ. ಇಲ್ಲಿ ಕೆಲವರು ಏನೇನು ಮಾಡ್ಕೊಂತಾರೆ? ನರಸಿಂಗ ಅಂದ್ರೆ ನರಸಿಂಹದೇವರು ಅಂದುಕೊಂಡು ಬಿಡ್ತಾರೆ. ನರಸಿಂಹ ಅಂದ್ರೆ ನರಸಿಂಹನನ್ನು ವರ್ಣನೆ ಮಾಡ್ತಕ್ಕಂಥದ್ದು ಅಲ್ಲ, ರಾಮದೇವರಿಗೆ ನರಸಿಂಹ ಅಂತ ಹೆಸರು. ಯಾಕೆ? ಸಿಂಹ ಅಂದ್ರೆ ಶ್ರೇಷ್ಠ, ನರರಲ್ಲಿ ಶ್ರೇಷ್ಠರಾದವನು ಅಂತ ವಾದಿರಾಜರು ತಮ್ಮ ವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರಾದ್ದರಿಂದ ನರಸಿಂಹ ಅಂದ್ರೆ ನರಶ್ರೇಷ್ಠನಾಗಿರ್ತಕ್ಕಂಥ ರಾಮದೇವರು. ಅದರಿಂದ ರಾಮದೇವರನ್ನೇನೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದರಿಂದ ರಾಮಕೃಷ್ಣ ಹೀಗೆ ದ್ವಿದಳಾತ್ಮಕವಾಗಿ ಸ್ತೋತ್ರ ಮಾಡುತ್ತಾ ನಮ್ಮ ಕನಕದಾಸರು ಒಳ್ಳೆ ಚಮತ್ಕಾರದಿಂದ ಆ ಭಗವಂತನ ಒಂದು ಸ್ತೋತ್ರವನ್ನ ಮಾಡತಕ್ಕವರಾಗಿದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ದಾಶರಥಿ ವೈಕುಂಠ ನಗರ ನಿವಾಸ ತ್ರೈಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಶತ ಸಂಕಾಶ ಯದು ಕುಲ ವಂಶ ತಿಲಕ ಪರಾಶರನತ ದೇವ ರಕ್ಷಿಸು ನಮ್ಮ ನನವರತ. ದಾಶರಥಿ ರಾಮದೇವರು, ದಶರಥನ ಮಗನಾದವನಾಗಿರತಕ್ಕಂಥವನು ರಾಮದೇವರಾದ್ದರಿಂದ ದಾಶರಥಿ. ವೈಕುಂಠ ನಗರ ನಿವಾಸ, ವೈಕುಂಠ ಅಂತನ್ನುವ ನಗರ. ಯಾಕೆ? ಅಯೋಧ್ಯೆಯು ಕೂಡ ವೈಕುಂಠವಿದ್ದಂತೆ. ಅದರಿಂದ ಆ ವೈಕುಂಠ ನಗರದಲ್ಲಿಯೇ ವಾಸ ಮಾಡತಕ್ಕಂಥವನು. ವೈಕುಂಠ ಲೋಕದ್ದೇ ಒಂದು ಭಾಗ ಅಯೋಧ್ಯ ಅಂತ ಅಯೋಧ್ಯ ಮಹಾತ್ಮೆಯಲ್ಲಿ ಬರುತ್ತದೆ. ಆದ್ರಿಂದ ವೈಕುಂಠ ನಗರ ನಿವಾಸ ತ್ರೈಜಗದೀಶ. ರಾಮದೇವರು ಬರೀ ಅಯೋಧ್ಯಾಧಿಪತಿ ಅಂತ ತಿಳಿದುಕೊಳ್ಳೋದು ಬೇಡಪ್ಪ, ಅವನು ತ್ರೈಜಗದೀಶ, ಸಮಸ್ತವಾಗಿರತಕ್ಕಂಥ 3 ಲೋಕಗಳಿಗೆ ಒಡೆಯ ಅವನು.
ಪಾಪ ವಿನಾಶ. ರಾಮದೇವರು ಅಂತ ಬಾಯಲ್ಲಿ ಸ್ಮರಣೆ ಮಾಡೋದಿದೆಯಲ್ಲ, ಸುಮ್ಮನೆ ಬರಲ್ಲ ರೀ ಅದು. ಜನ್ಮ ಜನ್ಮಾಂತರದ ದುಷ್ಕರ್ಮ ಪೋಪಗಲ್ಲದೆ ಸುಮ್ಮನೆ ದೊರಕುವುದೇ ರಾಮನ ದಿವ್ಯನಾಮ ಅಂತಾರೆ ದಾಸರಾಯರು. ಜನ್ಮ ಜನ್ಮಾಂತರದ ದುಷ್ಕರ್ಮ ಪೋಪಗಲ್ಲದೆ ರಾಮ ಅಂತವನ ಬಾಯಲ್ಲಿ ಬರಬೇಕಾದರೂ ಕೂಡ ಜನ್ಮಾಂತರದ ಪಾಪಗಳು ಹೋಗಿರ್ಬೇಕಂತೆ. ಒಮ್ಮೆ ರಾಮನಾಮ ಸ್ಮರಣೆ ಮಾಡಬೇಕು ಅಂತಾದರೂ ಕೂಡ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಪಾಪ ವಿನಾಶ. ರಾಮದೇವರ ಎಂಥವರು? ಪಾಪಗಳನ್ನ ನಾಶ ಮಾಡತಕ್ಕಂಥವರು. ಮತ್ತಿನ್ನು ಪರಮ ವಿಲಾಸ, ಅವನ ಸುಖ ಸ್ವರೂಪಿಯಾಗಿರ್ತಕ್ಕಂಥವರ ನಮ್ಮ ಸ್ವಾಮಿ. ಸರ್ವೇಶ ದೇವೇಶ ಅಂತ ರಾಮದೇವರು ಸಾಮಾನ್ಯ ಮನುಷ್ಯರಂತೆ ಇದ್ದರಷ್ಟೇ ಹೊರತು ಮನುಷ್ಯರಲ್ಲಪ್ಪ. ಅವನು ದೇವೇಶ, ಸರ್ವೇಶನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ಪ್ರಕಾರ ರಾಮದೇವರನ್ನ ಸ್ತೋತ್ರ ಮಾಡುತ್ತಾ ಮುಂದಿನ ಮೂರು ನುಡಿಗಳ ಯಾವ ಸಾಲುಗಳಲ್ಲಿ ಕೃಷ್ಣನನ್ನ ವರ್ಣನೆ ಮಾಡ್ತಾರೆ. ಅಲ್ಲಿ ದಾಶರಥಿ ಅಂತ ರಾಮದೇವರನ್ನ ಸಂಬೋಧನೆ ಮಾಡಿದರು. ಇಲ್ಲಿ ವಾಸುದೇವ ಅಂತ ಇದ್ದಾರೆ. ವಸುದೇವನ ಮಗನಾಗಿರತಕ್ಕಂತಹ ವಾಸುದೇವ. ಜೈನ ಮತದಲ್ಲಿ ವಾಸುದೇವ ಅಂತಕ್ಕಂತಹ ಕೃಷ್ಣ ಪರಮಾತ್ಮ ನರಕದಲ್ಲಿ ಬಿದ್ದ ಅಂತ ವರ್ಣನೆ ಮಾಡ್ತಾರೆ. ಅಂತಹ ಕೃಷ್ಣನಿಗೆ ನರಕ ಎಂಬುದು ಸಲ್ಲುವುದೇ ಅಂತ ವಾದರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ನಿಂದನೆ ಮಾಡಿದ್ದಿದೆ, ಅವರನ್ನೆಲ್ಲ ಖಂಡನೆ ಮಾಡಿದ್ದಿದೆ. ಆದ್ದರಿಂದ ವಾಸುದೇವ ಅಂತಂದಾಕ್ಷಣ ಆ ಜೈನ ಮತದಲ್ಲಿರ್ತಕ್ಕಂತಹ ವಾಸುದೇವ ಅಂತ ತಿಳಿಯಬೇಡಿ. ವಾಸುದೇವ ಎಂಥವನಿವನು? ದಿನೇಶ ಶತ ಸಂಕಾಶ. ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸುವಾಗ ಅರ್ಜುನನಿಗೆ ಹೇಗೆ ತೋರಿಸಿದ ಗೊತ್ತಾ? ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗಪದುತ್ಥಿತ ಅಂತಂತ. ಯುಗಪದುತ್ಥಿತ ಅದು ಹೇಗೆ ಅಂತಂದ್ರೆ ಒಮ್ಮೆಲೆ ಅಂತಂತಾರಲ್ಲ, ಒಮ್ಮೆಲೆ ಹೇಗೆ 1000 ಸೂರ್ಯರು ಉದಯಿಸಿದರೆ ಎಂಥ ಒಂದು ಪ್ರಕಾಶ ಇರಬೇಕೋ ಅಂತಹ ವಿಧಿಭಾಸ್ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹತ್ವನಃ ಅಂತ. ಹಾಗೆ ಕೃಷ್ಣ ಪರಮಾತ್ಮನ ಒಂದು ಅದ್ಭುತವಾಗಿರ್ತಕ್ಕಂತಹ ರೂಪ ಇತ್ತು ಅಂತನ್ನುವಾಗ ದಿನೇಶ ಶತಸಂಕಾಶ ಯದು ಕುಲ ವಂಶ ತಿಲಕ, ಇಡೀ ಯಾದವ ವಂಶಕ್ಕೇನೆ ತಿಲಕಪ್ರಾಯನಾಗಿರ್ತಕ್ಕಂತಹ ಪರಾಶರನತ. ವೇದವ್ಯಾಸ ದೇವರು ಕೂಡ ತಾವು ಲೋಕಕ್ಕೆ ಮೋಹವನ್ನ ಮಾಡುತ್ತಾ ತಾನೇನೇ ಕೃಷ್ಣನನ್ನ ವರ್ಣನೆ ಮಾಡಿದಂತೆ ತೋರಿಸಿಕೊಂಡಿದ್ದಾರೆ. ಆದ್ದರಿಂದ ಪರಾಶರನತ ದೇವ ರಕ್ಷಿಸು ನಮ್ಮನವರತ ಅಂತಿನ ಪ್ರಕಾರ ಅವನನ್ನ ಸ್ತೋತ್ರ ಮಾಡಿರ್ತಕ್ಕಂಥವರಾದರು. ಇನ್ನು ಮುಂದೆ ಇನ್ನೊಂದು ಮಂಗಲಾಚರಣೆಯಲ್ಲಿ ಹೇಳ್ತಾರೆ, ಕುಂದ ಕೊಡ್ಮಲರದನ ಪರಮಾನಂದ ಹರಿಗೋವಿಂದ ಸನಕ ಸನಂದನ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಖ ಅರವಿಂದ ನಾಭ ಪುರಂದರಾರ್ಚಿತ ನಂದ ಕಂದ ಮುಕುಂದ ರಕ್ಷಿಸು ನಮ್ಮನವರತ. ಈ ನಮ್ಮ ಕೃಷ್ಣ ಪರಮಾತ್ಮ ರಾಮದೇವರು ಕುಂದ ಕುಡ್ಮಲ ರದನ. ಕುಂದ ಅಂತಂದ್ರೆ ಜಾಜಿಯ ಹೂ ಇರ್ತದಲ್ಲ, ಅದನ್ನು ಕುಂದ ಅಂತ ಕರೀತಾರೆ. ಆ ಜಾಜಿಯ ಮೊಗ್ಗುಗಳಂತಹ ದಂತ ಪಂಕ್ತಿಗಳಿತ್ತಂತೆ ರಾಮದೇವರಿಗೆ. ಅದರಿಂದ ಕುಂದ ಕುಡ್ಮಲ ರದನ ಪರಮಾನಂದ. ರಾಮ ಅಂದ್ರೇಲೆ ಆನಂದ, ಆದ್ರಿಂದ ಪರಮಾನಂದ. ಹರಿ ಗೋವಿಂದ. ಗೋವಿಂದ ಅಂತ ಯಾಕೆ ಕರೆದ್ರು? ಗೋ ಅಂದ್ರೆ ಭೂಮಿ, ಭೂಮಿಯನ್ನ ಸಂತೋಷಗೊಳಿಸಿದವನು ತನ್ನ ಆಳ್ವಿಕೆಯಿಂದ. ಆದ್ದರಿಂದ ರಾಮದೇವರು ಗೋವಿಂದ ಪದದಿಂದ ವಾಚ್ಯರಾಗಿದ್ದಾರೆ. ಸನಕ ಸನಂದನ ವಂದಿತ. ಸನಕ ಸನಂದನ ವಂದಿತ ಯಾರು? ರಾಮದೇವರೇನೆ. ಯಾಕೆ ಅಂದ್ರೆ ಇವತ್ತಿಗೂ ಭೀಮಸೇತು ಮುನಿವರಿಂದ ಮಠದಲ್ಲಿ ನೋಡಬಹುದು ಸನಕ ಸನಂದನ ವಂದಿತನಾಗಿರತಕ್ಕಂತಹ ರಾಮದೇವರ ಪ್ರತೀಕ ಅಲ್ಲಿದೆ. ಆದ್ದರಿಂದ ಸನಕಾದಿಗಳಿಂದ ಪೂಜಿತನಾದವನು ರಾಮದೇವರು. ಆದ್ದರಿಂದ ಸನಕ ಸನಂದನ ವಂದಿತ. ಸಿಂಧು ಬಂಧನ. ಇಡೀ ಸಮಗ್ರವಾದ ಸಮುದ್ರವನ್ನೇನೆ ಜಾಗ ಕೊಡಲ್ಲ ಅಂತಂದಾಗ, ನಾನು ಯಾವಾಗ ಮಾರ್ಗ ಬಿಡಲ್ಲ ಅಂತಂದಾಗ ತರ್ಪಶನಾಗಿ ಮರಿಬಿಟ್ಟ ನಮ್ಮ ಸ್ವಾಮಿ. ಯಾವಾಗ ಬಾಣವನ್ನು ಹೂಡಿದನೋ ನಡಗಿಕೊಂಡು ಬಂದ ಅಂತಾರೆ ವಾದಿರಾಜ ಪ್ರಭುಗಳು. ಆಯ್ತಾ? ಆ ಯಾವ ಅರ್ಹಣಂ ಅಂತಂತಾರೆ, ಅಂದ್ರೆ ಅರ್ಹಣಂ ಅಂತ ಅವನು ನಡಗಿದನಂತ, ಕೈ ನಡಗ್ತಾ ಇತ್ತಂತೆ ಸಮುದ್ರ ರಾಜ ಬರುವಾಗ ರಾಮದೇವರ ಮುಂದೆ. ಸ್ವಾಮಿ, ನೀನು ಬಾಣವನ್ನು ಹೂಡಿ ಬಿಟ್ಟಿದ್ದೀಯಾ, ನನ್ನ ಗತಿ ಏನು ಅಂತ ಬಾಳೆಹಣ್ಣು ಮೊದಲಾದ ಹಣ್ಣುಗಳನ್ನು ತಂದು ಆ ರಾಮದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ಬಂದ ಸಮುದ್ರ ರಾಜ ಅಂತಂತಾರೆ. ಅಂತಹ ಸಿಂಧುವನ್ನೇ ಬಂಧನ ಮಾಡಿದವನು ನಮ್ಮ ರಾಮದೇವರು. ಆದ್ದರಿಂದ ಸಿಂಧು ಬಂಧನ ಮಂದರಾದ್ರಿಧರ. ಮಂದರಾದ್ರಿಧರ ಅಂತ ಯಾಕೆ ಕರೆದರು ಅಂದ್ರೆ ಸಪ್ತದ್ವೀಪ ಚಕ್ರವರ್ತಿ ಆದ್ದರಿಂದ ಮಂದರ ಪರ್ವತವೂ ಅದರ ಒಳಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ರಾಮದೇವರು ಮಂದರಾದ್ರಿಧರರು. ಮಂದರಾದ್ರಿಧರ ಅಂತಂದಾಕ್ಷಣ ಕೂರ್ಮನನ್ನು ಕೂಡ ಇಲ್ಲಿ ಸ್ವೀಕಾರ ಮಾಡಬಹುದಿತ್ತು. ಆದರೆ ಇಲ್ಲಿ ಕನಕದಾಸರು ಸಂಗತಿಗೆ ಅನುಗುಣವಾಗಿ ರಾಮಕೃಷ್ಣನನ್ನು ವರ್ಣನೆ ಮಾಡ್ತಾ ಇದ್ದಾರಾದ್ದರಿಂದ ರಾಮನ ಪರವಾಗಿ ನಾವು ನೋಡ್ತಕ್ಕಂತಹವರಾಗಬೇಕು. ಇಂದಿರಾಪತಿ ವಿಜಯ ಸಖ, ಇದು ಕೃಷ್ಣ. ಮತ್ತೀಗ ಇಂದಿರಾಪತಿ ಅಂತಂದ್ರೆ ಯಾರು? ಕೃಷ್ಣ ಪರಮಾತ್ಮ. ವಿಜಯ ಸಖ, ವಿಜಯ ಅಂದ್ರೆ ಅರ್ಜುನ, ಅರ್ಜುನನಿಗೆ ಮಿತ್ರನಾದವರು. ಅರವಿಂದನಾಭ ಪುರಂದರ ಅರ್ಚಿತ ನಂದಕಂದ. ಪುರಂದರ ಅಂದ್ರೆ ಇಂದ್ರದೇವರು, ಇಂದ್ರದೇವರಿಂದ ಅರ್ಚಿತನಾಗಿರ್ತಕ್ಕಂಥವನಾಗಿ ಗೋವಿಂದ ಅಂತ ಪಟ್ಟಾಭಿಷಿಕ್ತನಾಗಿ ಆ ಇಂದ್ರದೇವರಿಗೆ ಗೋವರ್ಧನೋದ್ಧಾರವನ್ನ ಮಾಡಿ ಅನುಗ್ರಹ ಮಾಡಿದನಲ್ಲ, ಅಂತಹ ಮುಕುಂದ ಮೋಕ್ಷವನ್ನ ಕರುಣಿಸ್ತಕ್ಕಂತಹ ಇಲೆ ಕೃಷ್ಣ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡುವಂತ ಪ್ರಕಾರ
ಮತ್ತೆ ರಾಮಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನ ಮತ್ತೆ ಪದ್ಯದಲ್ಲಿ ಆ ಇನ್ನೊಂದು ಮಂಗಲಾಚರಣೆಯನ್ನ ಮಾಡುತ್ತಾ ಮತ್ತೆ ರಾಮಕೃಷ್ಣನನ್ನೇನೆ ವರ್ಣನೆ ಮಾಡ್ತಾ ಇದ್ದಾರೆ. ಒಟ್ಟು 15 ಪದ್ಯಗಳು, ಹರಿಭಕ್ತಿ ಸಾರದ 15 ಪದ್ಯಗಳು ಕೇವಲ ಆ ಯಾವ ರಾಮ ಕೃಷ್ಣ ವಿದುಲಾತ್ಮಕವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಚಿಂತನೆ ಮಾಡತಕ್ಕಂತಹವರಾಗಬಹುದು ಅಂತ ಹೇಳ್ತಾ, ಇನ್ನ ಮುಂದಿನ ಪದ್ಯಗಳ ವಿವರಣೆಯನ್ನ ನಾವು ಮುಂದಿನ ಇದರಲ್ಲಿ ನೋಡಬಹುದು, ಸಂಚಿಕೆಯಲ್ಲಿ ನೋಡಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.